ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೆರಪ್. ಎಲ್ಲಿದ್ದೀವಪ್ಪ ಅಂದರೆ ಸದ್ಯಕ್ಕೆ ಕೊಡೈಕೆನಾಲಲ್ಲಿ ಇದ್ದೀವಿ. ನೋಡ್ಬೋದು ಹಿಂದೆ ಪಿಲ್ಲರ್ ರಾಕ್ ಅಂತ ಇಲ್ಲಿ ಬಂದಿದ್ದೀವಿ. ಬಟ್ ಅಲ್ಲಿಂದ ಬಿಡ್ಬೇಕಾಗಿತ್ತು, 2 days ಏನೋ ಓಪನ್ ಇಲ್ಲ ಅಂದರು ವ್ಯೂ ಪಾಯಿಂಟು. ಸೊ ನಾವು ಹಿಂದ್ಗಡೆಯಿಂದ ಇಲ್ಲಿ ಪಾರ್ಕಿಂಗಿಂದನೇ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊತಿದ್ದೀವಿ. ಇದಾದಮೇಲೆ ಗುನಾ ಕೇವ್ಸ್ಗೆ ಹೋಗ್ತೀವಿ. ಇದಾದಮೇಲೆ ಪಂಬಾರ ವಿಲೇಜು ಏನೋ ಒಂದು ವಿಲೇಜ್ ಐತೆ, ತಿರುಗ್ತಿಲ್ಲ ನನಗೆ. ಮತ್ತು ಅಲ್ಲಿಗೋಗ್ಬಿಟ್ಟು ವಿಸಿಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲೊಂದು ಹಾಫ್ ಡೇ ಸ್ಟೇ ಮಾಡ್ತೀವಿ. ನಮ್ಗೆ ಆ್ಯಕ್ಚುಲಿ ಕೊಡೈಕೆನಾಲ್ ಪ್ಲ್ಯಾನ್ ಇದ್ದಿಲ್ಲ, ಆ್ಯಕ್ಚುಲಿ ಮುನ್ನಾರ್ಗೆ ಹೋಗ್ಬೇಕಂತ ಇದ್ದಿದ್ದು. ಸೊ ಹಾಗೆ ಹೋಗ್ತಾ ದಾರಿಯಲ್ಲೇ ಇದೂ ಒಂದು ಹಾಫ್ ಡೇ ವಿಸಿಟ್ ಮಾಡಿಕೊಂಡು ಡೈರೆಕ್ಟ್ ಮುನ್ನಾರ್ಗೆ ಹೋಗ್ಬಿಡೋಣ ಅಂತ ಸ್ಟೇ ಮುನ್ನಾರಲ್ಲೇ ಮಾಡಿದ್ದೀವಿ. ಸೊ ಇಲ್ಲೊಂದು 5 ಪ್ಲೇಸಸ್ ಎಲ್ಲ ಮಾಡಿಕೊಂಡು ಡೈರೆಕ್ಟ್ ಮುನ್ನಾರ್ಗೆ ಹೋಗ್ತೀವಿ. ಸೊ ನೋಡ್ಬೋದು ನಮ್ಮ ಫ್ರೆಂಡ್ಸಲ್ಲಿ ಆಫೀಸ್ ಕೊಲೀಗ್ಸು ಎಲ್ಲ. ನಾವು ಆಫೀಸಿಂದನೇ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಡೈರೆಕ್ಟ್ ಬಂದಿದ್ದೀವಿ ಕೊಡೈಕೆನಾಲ್ಗೆ. ಎಲ್ಲೂ ಸ್ಟಾಪ್ ಮಾಡ್ತೀರಾ. ಇವನು ಬಂದು ಇಶಾಕ್ ಅಂತ, ಇವನು ಬಂದು ಪ್ರೀತಮ್ಮು, ಸೊ ಇವನು ಬಂದು ಕಿರಣು. ಸೊ ಇನ್ನೂ ಇದ್ದಾರೆ ಅಲ್ಲಿ 3 ಜನ, ಅಜಯ್, ಚಂದನು ಮತ್ತು ಚೇತನು. ಸೊ ಇವೆರಡು ಕಾರು ನಾವು ಬಂದಿರೋದು. ಸೊ ಗೈಸ್, ಇವಾಗ ಗುನಾ ಕೇವ್ಸ್ ಹತ್ರ ಹೋಗ್ತಿದ್ವಿ. ಗುನಾ ಕೇವ್ಸ ಇಲ್ಲಾಂದ್ರೆ ಎಲ್ಲಿ ಹೋಗ್ತಿರೋದು? ವಿಲೇಜ್. ನಾವು ಅಲ್ಲಿ ಆಫೀಸ್ ಹತ್ರ ಬಿಟ್ಟು 12 o'clock ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀವಿ. ನೋಡಿ, ನನ್ನ ಮಗ ತಿಂಡಿ 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 ಅಂತ ಸಾತ್ತೋಗ್ತಾನೆ. ನಿಮ್ಮಲ್ಲಿ ಯಾರು ಇದ್ರೆ ಅವ್ನಿಗೆ 3 ಸಲ ಊಟಕ್ಕೆ ಹಾಕ್ಬಿಡಿ. ನೈಟ್ ಬೇರೆ 2 ಬಿರಿಯಾನಿ ತಿಂದವನೆ, ಇನ್ನು ಸಾಕಾಗಿಲ್ಲ. ಸೊ ಸೈಕ್ ಬ್ರೋ, ನೈಟ್ ಎಲ್ಲ ಆಫೀಸ್ ಕೆಲಸ, ಆಫೀಸ್ ಮುಗಿಸ್ಕೊಂಡ್ ಬಂದಿದ್ದು. ಆಕ್ಚುಲಿ ನಿದ್ದೆ ಇಲ್ಲ, ಹಂಗೆ ಓಡಿಸ್ಕೊಂಡ್ ಬಂದಿದೀವಿ. ಇವಾಗ ಇವ್ ನೋಡಿಸ್ತಿರೋದ್ ಬ್ರೋ, ಓಡಿಸಿ ಸುಸ್ತಾಗ್ಬಿಟ್ಟವ್ರೆ, ತೋರ್ಸಕ್ ಆಗ್ತಿಲ್ಲ ಅಷ್ಟೇ. ನೋಡಿ ಫುಲ್ ಡಲ್ ಆಗೈತೆ, ಫುಲ್ ಡಲ್ ಆಗಿದೆ, ಕಣ್ಣೆ ಕಾಣಿಸ್ತಿಲ್ಲ. ಸೊ ನೆಕ್ಸ್ಟ್ ಗುನಾ ಕೇವ್ಸ ಇಲ್ಲಾಂದ್ರೆ ವಿಲೇಜ್. ಸೊ ವಿಲೇಜ್ ಮುಗಿಸ್ಕೊಂಡು ಆಮೇಲೆ ಗುನಾ ಕೇವ್ಸ್ ಹತ್ರ ಬರ್ತಿದ್ವಿ. ಸೊ ಪ್ಲಾನ್ ಚೇಂಜ್ ಗೈಸ್. ಫಸ್ಟ್ ಎಲ್ಲಿಗೆ ಹೋಗ್ತಿದೀವಿ? ಇವಾಗ ಪ್ಲಾನ್ ಬದಲಾವಣೆ ಆಗಿ ಗುಣಾ ಕೇವ್ಸ್ಗೆ ಹೋಗ್ತಾ ಇದೀವಿ. ಹೊಟ್ಟೆ ಹಸಿದ್ರೆ ಪ್ಲಾನ್ ಚೇಂಜ್ ಮಾಡ್ತಿದೆ. ಎಲ್ಲರಿಗೂ ಹೊಟ್ಟೆ ಹಸಿತೈತೆ. ನನ್ನ ಮಕ್ಳು ಒಂದ್ 5 ನಿಮಿಷ ತಡ್ಕೊಳಕ್ ಆಗಲ್ಲ. ನೋಡಿ ಗಾಯ, ಜೀವನದಲ್ಲಿ 12 ಆದ್ರೂ ಶೋಕಿ ಮಾಡೋದ್ ಬಿಡ್ಬೇಡಿ ಅಷ್ಟೇ. ನೋಡ್ಬೋದು ಕ್ರೌಡು ಅಲೋ ಮಾಡ್ತಿಲ್ಲ. ಇವಾಗ ಟಿಕೆಟ್ ತಗೊಂಡು ಬರ್ತಿದ್ದೀವಿ. 10 rupees per person, ಕ್ಯಾಮ್ರಾಗೆ 50 rupees. ಮತ್ತೆ 2 ಪ್ಲೇಸಸ್ಸು ಆ ಟಿಕೆಟ್ ತೋರಿಸ್ಕೊಂಡು, ಟಿಕೆಟು ಓನ್ಲಿ ಫಾರ್ ಕ್ಯಾಮ್ರಾ ಮತ್ತು ಮನುಷ್ಯರಿಗೆ ಮತ್ತೆ ಸಪ್ರೇಟಾಗಿ ತೊಗೊಬೇಕು. ಸೊ ಗುನಾ ಕೇವ್ಸ್ ಬಾಯ್ಸ್ ಎಲ್ಲ ಹೋಗ್ತವ್ರೆ. ಸುಹಾಸ್ ಯಾರದು ಬಿದ್ದಿದ್ದು? ಸುಭಾಷ್. ಇವಾಗ ಯಾರು ಸುಭಾಷ್ ಆಗ್ತೀರಾ? ಚಂದನ್. ವಿಲ್ ಯು ಬಿ ಸುಭಾಷ್? ನೋಡ್ಬೋದು ಎಲ್ಲ ಕಿರಿಸ್ತವ್ರೆ. ನೋಡಿ ಗಾಯ್ಸ್, ಕ್ರೌಡ್ ಹೆಂಗಿದೆ. ಮಂಜುಮಲ್ ಬಾಯ್ಸ್ ನೋಡ್ಬಿಟ್ಟು ಕ್ರೌಡ್ ತುಂಬ್ಕೊಂಡ್ಬಿಟ್ಟವ್ರೆ. ಗೈಸ್, ಏನ್ ಹೇಳ್ತೀರಾ ಈ ಕ್ರೌಡ್ಗೆ? ಏನ್ ಹೇಳ್ತೀರಾ ಚಂದನ್? ಏನು ಮಾಡಕ್ಕಾಗಲ್ಲ. ಅಜಯ್, ಈ ಕ್ರೌಡ್ಗೆ ಏನಂತ ಹೇಳ್ತೀಯಾ? ಇಲ್ಲೆಲ್ಲ ಕ್ಯಾಮ್ರಾ ಸೆಟಪ್ ಎಲ್ಲ ಮಾಡ್ತವ್ರೆ. ನೋಡುದು ಆ ಕಡೆಯಿಂದ ಅಲ್ಲಿ ಜಂಪ್ ಮಾಡಿದ್ರೆ ಗುನಾ ಕೇವ್ಸ್ಗೆ ಹೋಗ್ತೀವಿ. ಹೋಗೋಣ? ಚಂದು ಇವನೇ ಸುಭಾಷ್ ಆಗ್ತಾನೆ ಇವಾಗ. ಬಿಸಾಕ್ತಿವಿ ನಾವೇ, ಆಮೇಲೆ ನಾವೇ ಎತ್ಕೊಂಡ್ ಬರ್ತೀವಿ. ನೋಡಿ ಗಾಯ್ಸ್, ಕ್ರೌಡು ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲಾನು ಟ್ರಿಪ್ ಹಾಕಿದ್ದಾರೆ. ಸೊ ಮಂಜುಮಲ್ ಬಾಯ್ಸ್ ಅಲ್ಲಿ ಅಲ್ಲಿಂದ ಜಂಪ್ ಮಾಡಿ ಹೋಗ್ತಾರೆ ಜನ ನೋಡಕ್ಕೆ. ಸೊ ನಾವು ಚಂದು ಹೋಗ್ತೇವೆ. ಚಂದನ್, ಅಲ್ಲಿಂದ ಜಂಪ್ ಮಾಡಿ ಹೋಗಿರೋದು. ನಾವು ಹೋಗ್ ಬಂದ್ರೆ ಹೋಗೋಣ ಎಲ್ಲರೂ.
ಅಲ್ಲಿ ಹತ್ಬೋದು. ಅದ್ಭುತ ಅಲ್ಲಿಂದ ಜಂಪ್ ಹೆಂಗ್ ಮಾಡ್ತೀವಿ? ಜಂಪ್ ಮಾಡಕ್ಕೆ ಆಗುತ್ತೆ ನಮ್ಮ ಕೈಲಿ, ಬಟ್ ಕಾಲ ಅಂತ ಆಡ್ತಿಲ್ಲ ಅಷ್ಟೇ. ಹಾ ಚಂದನ್ ಇಲ್ಲಿಂದ ನುಗ್ಬೋದೆ ನೋಡು. ಒಂದ್ಸತಿ ಟ್ರೈ ಮಾಡೋ. ಟ್ರೈ ಎತ್ತನ ಬನ್ರ ಎತ್ತರ ಅಣ್ಣ. ಗೇಮ್ ಅಲ್ಲ, ಅಡ್ವೆಂಚರಸ್. ನಾನು ಇದ್ರ ಒಳಗಡೆ ತೂರಲ್ಲಪ್ಪ, ನೀನ್ ಆದ್ರೆ ತೂರ್ತೀಯ? ದಬ್ಬ ಎಲ್ಲ ಸ್ಕೂಲ್ ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲನೂ ಬಂದವ್ರೆ. ನೋಡೋಣ ಮಹೇಶ್, ಹೋಗೋಣ ಒಳಗಡೆ. ಗುಣ ಕೇವ್ಸ್ ಒಳಗಡೆ ಹೋಗೋಣ. ನಾವೆಲ್ಲ ರೆಡಿ ಇದ್ದೀವಿ, ಇವ್ರು ಬಿಡಕ್ ರೆಡಿ ಇಲ್ಲ ಅಷ್ಟೇ. ಸೊ ವೀಕೆಂಡಲ್ಲಿ ಕ್ರೌಡ್ ಇದೆ ಗೈಸ್. ಸೊ ನೋಡ್ಬೋದು. ಇದು ಕೇವ ವೀಕೆಂಡ್ ಅಲ್ಲ, ಇವತ್ತು ಫ್ರೈಡೆ. ಇವತ್ತು ಸುಭಾಷ್ ಚಟ ನನ್ನ ಫೋನ್ ಎಲ್ಲಾದ್ರೂ ಬಿಟ್ರೆ ಅಷ್ಟೇ ಅನ್ನತ್ತೆ. ಹಾ ಫುಲ್ ವೆದರ್ ಅಂತೂ ಫುಲ್ ಕೂಲ್ ಆಗಿದೆ, ಐಸ್ ತರ ಇದೆ. ನಮ್ಮನ್ನ ಉರ್ಸೋದಂತೂ ಕಮ್ಮಿನೇ ಮಾಡಲ್ಲ. ಇಲ್ಲಿ ಹೋಗ್ಬೋದು ಚಂದನ್? ಹೋಗ ಪ್ಲೀಸ್ ಒಂದ್ಸತಿ. ನನ್ ಕಡೆಯಿಂದ 20 ರೂಪಾಯಿ, ನನ್ ಕಡೆ 21 ರೂಪಾಯಿ, ನನ್ ಕಡೆಯಿಂದ 51 ರೂಪಾಯಿ. ಏನಿದೇನು ಪಟ್ಟಿ ಮಾಡಿದ ಗಣಪತಿ ಪಟ್ಟಿ. 51 ಒಂದು 51 ರೂಪಾಯಿ, 52 ರೂಪಾಯಿ, 52 ರೂಪಾಯಿ. ಹೆವಿ ಕ್ರೌಡ್ ಐತೆ. ಇಲ್ಲ ಕೂತಾನಂತ, ಇದು ಬೇರೆ ಅಲ್ಲ. ಸೊ ಗೈಸ್, ಹೆಂಗಿತ್ತು ಗುಣ ಕೇವ್ಸ್? ಸೂಪರ್ ಅಂತ ಏನ್ ಹೇಳಕ್ಕಾಗಲ್ಲ. ಓಕೆ ಓಕೆ, ಹೆವಿ ಕ್ರೌಡ್. ಅಷ್ಟು ಜೋಶ್ ಏನು ಇಲ್ಲ ಅನ್ಸುತ್ತಲ್ಲ. ಕ್ರೌಡ್ ಇದೆ, ಫುಲ್ ಜಾತ್ರೆ ಆಗ್ಬಿಟ್ಟಿದೆ. ನೋಡ್ಬೋದು ಹಿಂದೆಗಡೆ ಕ್ರೌಡ್ ಎಲ್ಲ. ಆಗ್ಲೇ ತೋರಿಸ್ದೆ ನಿಮ್ಗೂನು. ಆಕ್ಚುಲಿ ಜನ ಜಾತ್ರೆ ಮಿಸ್ ತುಂಬಾ ಐತೆ. ವೀಕೆಂಡ್ ಏನು ಭೇದ ಭಾವ ಇಲ್ಲ, ಎಲ್ಲ ದಿನ ಒಂದೇ. ಬಟ್ ಗುಣ ಕೇವ್ಸ್ ನೋಡಕ್ ಆಗ್ತಿಲ್ಲ. ಕೇವ್ಸ್ ಅಷ್ಟೇ. ಈ ತರ ಕರ್ಸು ನಾನು ಹೇಳ್ತಿರೋದು ರೋಡ್ಸ್. ಸೊ ಸಿ ಯು ಇನ್ ನೆಕ್ಸ್ಟ್ ಲೊಕೇಶನ್. ಸೊ ಪುಂಬರ ವಿಲೇಜ್ ಬಂದಿದ್ದೀವಿ. ಇನ್ನು 1.6 ಕಿಲೋಮೀಟರ್ ಐತೆ. ಸೊ ಇಲ್ಲಿಂದ ವ್ಯೂ ಚೆನ್ನಾಗೈತೆ ಅಂತ ಇಲ್ಲಿ ನಿಲ್ಸಿದ್ವಿ ಫೋಟೋ ಎಲ್ಲ ತೆಗ್ಸ್ಕೊಳಕ್ಕೆ. ನಮ್ಮ ಹುಡುಗರೆಲ್ಲನೂ ಫುಲ್ಲು ಹೊಟ್ಟೆ ಹಸ್ಕೊಂಡಿದ್ದಾರೆ. ಬೆಳಗಿಂದ ಏನೂ ತಿಂದಿಲ್ಲ, ಚಿಪ್ಸು ಚಕ್ಲಿ ಅದು ಇದು ಅಂತ ತಿಂತಿದ್ದೀವಿ. ಸೊ ನೋಡ್ಬೋದು ವ್ಯೂ. ಸೊ ಗಾಯ್ಸ್, ಇದೇ ಲಾಸ್ಟ್ ವ್ಯೂ ಕೊಡೈಕೆನಾಲ್ ಲೇಕ್. ಹಿಂದೆ ನೋಡ್ಬೋದು ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಿದೆ. ಈ ರೆಡ್ ಟಿ ಶರ್ಟ್ ಅಲ್ಲಿ ಇರೋ ಬೆಟ್ಟ ಅಲ್ಲ, ಇದಲ್ಲ, ಈ ಕಡೆ ಮೇಲ್ಗಡೆ ಇದು ಘಟ, ಅದು ದೊಡ್ಡ ಘಟ. ಹೌ ವಾಸ್ ಕೊಡೈಕೆನಾಲ್ ಗೈಸ್? ಕೊಡೈಕೆನಾಲ್ ಹೆಂಗಿತ್ತು? ಅಷ್ಟು ವರ್ತ್ ಅನ್ಸಿಲ್ಲ ನನ್ಗೆ. ಗುಣ ಕೇವ್ಸ್ ಮತ್ತೆ ವ್ಯೂಸ್, ಕ್ರೌಡೆಡ್ ತುಂಬಾ ಜನ ಇದಾರೆ. ಕ್ರೌಡ್ ತುಂಬಾ ಜನ ಇದ್ರು. ಮತ್ತೆ ನಂಗೇನ ಅಷ್ಟು ನಮ್ಗೆ ಏನಾದ್ರು ಹೇಳ್ತಿದ್ದಾರೆ ಮಾನ್ಯ ಮಹೇಶ್ ಅವರು. ಅವ್ರನ್ನ ನಾವು ಜೂನಿಯರ್ ಪ್ರಭಾಸ್ ಅಂತೀವಿ. ಏನ್ ಮಹೇಶ್ ಹೇಳಿದ್ದು? ಸೊ ಕ್ಯಾಮ್ರಾ ಮುಂದೆ ಮಾತಾಡ್ತಾರೆ. ಕ್ಯಾಮ್ರಾ ಶೈ ಇದ್ದಾನೆ. ಬಿಚ್ಬಿಟ್ಟು ಮಾತಾಡೋಣ. ಸೊ ಈ ವ್ಲಾಗಲ್ಲಿ ಅಷ್ಟೇ. ಕೊಡೈಕೆನಾಲ್ ಮುಗಿಸ್ಕೊಂಡು ಇವಾಗ ಮುನಾರ್ಗ್ ಹೋಗ್ತೀವಿ. ಸೊ ಈವ್ನಿಂಗ್ ಎಲ್ಲ ಮುನಾರ್ಗ್ ಹೋಗ್ತೀವಿ. ಅಲ್ಲಿ ಸ್ಟೇ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಇನ್ನೊಂದು ವ್ಲಾಗಲ್ಲಿ ನೋಡೋಣ. See you guys.
ಬಾಯ್. ಜೊತೆ ಕೊಡೈಕೆನಾಲ್ಗೆಲ್ಲ ಬರಕ್ ಹೋಗ್ಬೇಡಿ, ಕಪಲ್ಸ್ ಜೊತೆನೆ ಬನ್ನಿ. ಬಂದ್ರೆ ವೇಸ್ಟ್ ಅಂದ್ರೆ ಬ್ಯಾಚುಲರ್ಸ್ ಅಲ್ಲೇ ಕಪಲ್ಸ್ ಆಗ್ಬೇಕು. ಇವನ್ ತರ. ಓಕೆ ಬಾಯ್, ಟೇಕ್ ಕೇರ್. Fuck off.